ಜೈಬಾ ಎನ್ನುವ 3 ವರ್ಷದ ಹೆಣ್ಣು ಮಗಳಿಗೆ ಇರ್ಫಾನ್ ಎಂಬುವ ಕಾಮುಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಪಬ್ಲಿಕ್ಕಲ್ಲೇ ಎನ್ಕೌಂಟ್ರ್ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಧ್ವನಿ ಹಾಕಬೇಕು. ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಾವೆಲ್ಲ ಧ್ವನಿಗೂಡಿಸ್ಬೇಕು. ಇವತ್ತು ಜೈಬಾ ಕುಟುಂಬಕ್ಕಾಗಿದೆ, ನಾಳೆ ಇನ್ನೊಬ್ರು ಕುಟುಂಬಕ್ಕಾಗ್ಬೋದು. 3 ವರ್ಷದ ಹೆಣ್ಣು ಮಗು ಅದು. 3 ವರ್ಷದ ಹೆಣ್ಣು ಮಗಳು ಜೈಬಾ ಎಂಬುವರ ಮೇಲೆ ಮಾಗಡಿಯಲ್ಲಿ ಬೆಂಗಳೂರಿನ ಕಾಮುಕ ಇರ್ಫಾನ್ ಎಂಬುವನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುತ್ತಾನೆ. ಈಗಾಗಲೇ ಮಾಗಡಿಯ ಪೊಲೀಸ್ನವರು ಅವನನ್ನ ಬಂಧಿಸಿದ್ದು ಅವನನ್ನ ಗಲ್ಲಿಗೇರಿಸಬೇಕೆಂದು ಹಾಗೂ ಎನ್ಕೌಂಟರ್ ಮಾಡಬೇಕೆಂದು ಹೇಳಿ ಹಾಗೂ ಆ ಹೆಣ್ಣು ಮಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾಳೆ ಸಂಜೆ 6 ಗಂಟೆಗೆ ಟೌನ್ ಹಾಲ್ ಮುಂಭಾಗ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಸಿಎಂ ಶಿವಕುಮಾರ್ ನಾಯಕ್ ಹಾಗೂ ಹಲವು ಸಂಘಟನೆಗಳೊಂದಿಗೆ. ನಮಸ್ತೆ 7 ಕೋಟಿ ಕನ್ನಡಿಗರಿಗೆ. ಇಂದು ಸಂಜೆ 6 ಗಂಟೆಗೆ ಜೈಬಾ ಎನ್ನುವ 3 ವರ್ಷದ ಹೆಣ್ಣು ಮಗಳಿಗೆ ಇರ್ಫಾನ್ ಎಂಬುವ ಕಾಮುಕ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಆ ವಿಚಾರವಾಗಿ ಅವನಿಗೆ ಕೂಡಲೇ ಪಬ್ಲಿಕ್ಕಲ್ಲೇ ಎನ್ಕೌಂಟ್ರ್ ಮಾಡಬೇಕು ಅಂತ ಹೇಳಿ, ಮತ್ತು ಆ ಹೆಣ್ಣು ಮಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಕ್ಯಾಂಡಲ್ ಹಚ್ಚುವ ಮುಖಾಂತರ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಗಮನಿಸಬೇಕು, ಮತ್ತು ಸರ್ಕಾರದಿಂದ ಕೂಡಲೇ ಅವರ ಕುಟುಂಬಕ್ಕೆ ಸಹಾಯ ಆಗಬೇಕು. ಜೈಬಾ ಅವರ ಕುಟುಂಬಕ್ಕೆ ಆ ಕಾಮುಕನಿಗೆ ಜೈಲಲ್ಲಿ ಹಾಕಿ ಊಟ ಕೊಟ್ಟು ಸಾಕುವಂಥ ಕೆಲಸ ಆಗಬಾರ್ದು. ಅವನ್ನ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಅವನ್ನ ಎನ್ಕೌಂಟ್ರ್ ಮಾಡಿದ ಮೇಲೆ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಈ ಕರ್ನಾಟಕ ಸರ್ಕಾರ ಮಾದರಿ ಆಗಬೇಕು. ಕರ್ನಾಟಕದಿಂದ ಇಂಥ ಒಂದು ಕೃತ್ಯ ಮಾಡೋರಿಗೆ ನಾವು ದೊಡ್ಡ ಮಟ್ಟದಲ್ಲೇ ಶಿಕ್ಷೆ ಕೊಡ್ತೇವೆ ಅಂತ ಹೇಳಿ ಅವರು ತೋರಿಸ್ಕೊಡ್ಬೇಕಿದೆ ಇವತ್ತು ಸರ್ಕಾರ. ಇವತ್ತು ಇವನು ಈ ಜೀವಂತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಹೇಯ ಕೃತ್ಯ, ಮತ್ತು ದೊಡ್ಡ ಮಟ್ಟದಲ್ಲಿ ಇವನು ಮಾಡಿರೋವಂಥ ಕೃತ್ಯಕ್ಕೆ ಕ್ಷಮೆನೇ ಇಲ್ಲ. ಈ ಕೃತ್ಯಕ್ಕೆ ಯಾರು ಕ್ಷಮಿಸೋ ಅಂತ ಒಂದು ಸಂದರ್ಭನೇ ಬರೋದಿಲ್ಲ. ಇವತ್ತು ನಾವು ಏನು ಅತ್ಯಾಚಾರ ಆಗಿದ್ದಾರೆ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋವಂಥದ್ದಾಗಬೇಕು, ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗಬೇಕು. ತಾವೆಲ್ಲ ಇಡೀ ರಾಜ್ಯದ ಜನತೆ ಇಂಥ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಇಂಥ ಒಂದು ಧರ್ಮ ಆಧಾರಿತ ಹೋರಾಟ ಅಲ್ಲ ಇದು. ಜಾತಿ, ಯಾವುದೇ ಜಾತಿ ಇರಲಿ, ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ನಾವೆಲ್ಲ ಧ್ವನಿಗೂಡಿಸ್ಬೇಕು, ನ್ಯಾಯಕ್ಕಾಗಿ ನಿಲ್ಲಬೇಕು, ಹೆಣ್ಮಕ್ಳು ಪರವಾಗಿ ನಿಲ್ಲಬೇಕು. ಇವತ್ತು ಜೈಬಾ ಕುಟುಂಬಕ್ಕಾಗಿದೆ, ನಾಳೆ ಇನ್ನೊಬ್ರು ಕುಟುಂಬಕ್ಕಾಗ್ಬೋದು. ಇಂಥ ಕಾಮಕರಿಗೆ ಯಾವುದೇ ಕಾರಣಕ್ಕೆ 3 ವರ್ಷದ ಹೆಣ್ಣು ಮಗು ಅದು. ಈಗ ತಾನೇ ಈ ಪ್ರಪಂಚನೇ ಇನ್ನೂ ಅರಿವೇ ಇಲ್ಲ, ಈ ಪ್ರಪಂಚದ ಬಗ್ಗೆ ತಿಳುವಳಿಕೆನೇ ಇಲ್ದಿರೋ ಅಂಥ ಹೆಣ್ಮಗುನ ಅತ್ಯಾಚಾರ ಮಾಡಿದ್ದಾನೆ. ಅವನು ಈ ದೇಶದಲ್ಲೇ ಉಳ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ಒಗ್ಗಟ್ಟಾಗಿ ಒಗ್ಗಟ್ಟಿನಿಂದ ಧ್ವನಿಗೂಡಿಸ್ಬೇಕು. ಇಡೀ ರಾಜ್ಯ ಧ್ವನಿಗೂಡಿಸ್ಬೇಕು, ಇಡೀ ದೇಶ ಧ್ವನಿಗೂಡಿಸ್ಬೇಕು. ಇಡೀ ರಾಜ್ಯ ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು, ಯಾರೂ ಇಲ್ಲಿವರೆಗೂ ಚರ್ಚೆ ಆಗಿಲ್ಲ. ಹೆಣ್ಣು ಮಕ್ಕಳು ಪರವಾಗಿ ಸಾಕಷ್ಟು ಸಂಘ ಸಂಸ್ಥೆಗಳಿದ್ದೀರಿ, ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು, ಇಂಥ ಹೋರಾಟದಲ್ಲಿ ಭಾಗಿಯಾಗಬೇಕು. ಮಹಿಳಾ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಧ್ವನಿಗೂಡಿಸ್ಬೇಕು, ದೊಡ್ಡ ಸಂಘ ಸಂಸ್ಥೆಗಳು ಧ್ವನಿಗೂಡಿಸ್ಬೇಕು, ರಾಜಕಾರಣಿಗಳು ಭಾಗಿಯಾಗಬೇಕು.